ಜಿಲ್ಲಾಧಿಕಾರಿಗಳೇ ನಿಮಗೆ ನಾವು ಗಮನ ಸೆಳೀತಾ ಇದ್ದೀವಿ. ಇದು ನಮ್ಮ ಹೋರಾಟವನ್ನ ಇಲ್ಲಿಗೆ ನಿಂದ್ರಲ್ಲ, ನಮ್ಮ ಹೋರಾಟವನ್ನ ಹಂತವಾಗಿ ನಮ್ಮ ಹೋರಾಟ ನಡೀತಾ ಇದೆ. ನಾವಿಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರೋ ಆದರೂ ಇರಲಿ, ನಾವು ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಇದು ಹೋರಾಟವನ್ನ ಉಗ್ರವಾಗಿ ರೂಪಿಸ್ತಾ ಇರ್ತದೆ. ಯಾಕಂತ ಹೇಳಿದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಸುಳ್ಳು ಸರ್ಟಿಫಿಕೇಟ್ ವಿಷಯ ನಮ್ಮ ಮೀರಗಂಜದ ಭೂಮಿಗೆ ಸಂಬಂಧಪಟ್ಟಾಗೆ ನಾವು ಮನವಿ ಕೊಟ್ಟಾಗ ಇವತ್ತಿನ ತನಕ ಅವ್ರಿಗೆ ಯಾರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಇವ್ರು ಬಂದಿದ್ದಿಲ್ಲ. ಇವತ್ತಿನ ತನಕ ಅಲ್ಲಿ ಹೋಗಿ ಇನ್ಕ್ವೈರಿ ಕೂಡ ಮಾಡೋಕ್ಕಾಗಿಲ್ಲ. ಆದರೆ ಒಬ್ಬ ಲೀಡರು, ಒಬ್ಬ MLA MP ಅಥವಾ ಮಾಜಿ ಲೀಡರ್ಗಳು ಯಾರಾದರೂ ಫೋನ್ ಹಾಯಿಸಿದ್ರೆ ಅವ್ರ ಮನೆ ತನಕ ಹೋಗಿ ಬಾಗಿಲು ಕೈಕೊಂಡಿರ್ತಾರೆ ಈ ಅಧಿಕಾರಿಗಳು. ಆದ್ರೆ ನಾವು ಮನವಿ ಕೊಟ್ಟು ಹೋರಾಟ ಚೀರಾಟ ಆಡಿದ್ರು ಕೂಡ ಇವತ್ತು ಸ್ಥಳದ ಮೇಲೆ ಬಂದ ಕಸಿ ಏನದಂದ್ರೆ ಇವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿಲ್ಲ ಅಂತ ಹೇಳಿ ಇವರ ವರ್ತನೆಯನ್ನ, ಇವರ ಆಡಳಿತ ದುರುಪಯೋಗನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ಇವತ್ತಿನ ದಿನ ನಾವು ಮಾತಾಡೋಕೆ ಇಷ್ಟಪಡ್ತಾ ಇದ್ದಾರೆ ಗೆಳೆಯರೆ. ಹಾಗಾಗಿ ಏನಪ್ಪ ನಾವು ಯಾವುದು ಏನದಂದ್ರೆ ಅಧಿಕಾರಿಗಳ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಕಸಿ ನಾವು ನಮ್ಮ ಪರವಾಗಿ ನ್ಯಾಯ ಕೊಡೋಣ ಅಂತ ಕೇಳ್ತಾ ಇಲ್ಲ. ನಾವೇನಪ್ಪ ಅಂತಂದ್ರೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಗೆಳೆಯರೆ. ಹಾಗಾಗಿ ಈ ಅಧಿಕಾರಿಗಳು, ಈ ಸಂಬಂಧಪಟ್ಟ ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು ಅವ್ರದ್ದು ಏನಿದನೇನೋ ಗೊತ್ತಿಲ್ಲ. AC ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. AC ಅವ್ರಿಗೆ ನಾವು ಈ ನಮ್ಮ ಇಲ್ಲಿನ AC ಅವರಿಗೆ ನಾವು ಒಳ್ಳೆ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ಬೇಕಾಗ್ತದೆ ಗೆಳೆಯರೆ. ಆದ್ರೆ AC ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ರು ಕೂಡ ಏನದಂದ್ರೆ ಜಿಲ್ಲಾಧಿಕಾರಿಗಳು ಪಾಪ ಅಧಿಕಾರಿ ಯಾವ ಜಾಲಿ ಪಡ್ಕೊಂಡಿದ್ದಾನಲ್ಲ, ಆ ಜಾಲಿಗೆ ಏನೋ ಅವ್ನಿಗೆ ಹೆದರ್ಕಸಿ ಏನದಂತಂದ್ರೆ ಅದು ಯಾಕೆ ಹೆದರ್ತಾ ಇದ್ರಪ್ಪ ನನಗಂತೂ ಪುಣ್ಯ ಅಲ್ಲ. ಬಹುಶಃ ಅವ್ರು ಏನು ಮಾಡ್ಬೇಕಂತ ಇದ್ರು. ನಮ್ಮ ಸೌಲಭ್ಯ ಪೂರ ಏನದಂದ್ರೆ ನಮ್ಮ ಕಂಡು ಬಂದಿದ್ದು ಇಷ್ಟಿದೆ. ಇನ್ನೂ ಹುಡುಕ್ಲಾಕ್ ಹೋಗಿದ್ರೆ ಬಹಳಷ್ಟು ಅನ್ನೋದಂದ್ರೆ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಕೂಡಲೇ ರದ್ದು ಆಗ್ಬೇಕಂತ ಹೇಳ್ತಾ ಇದ್ದೀವಿ. ನೀವು ಎಲ್ಲಿವರೆಗೂ ರದ್ದು ಮಾಡೋರು ಜಿಲ್ಲಾಧಿಕಾರಿಗಳೇ, ನೀವು ಬಹುಶಃ ನೀವು ರಿಟೈರ್ಮೆಂಟ್ ಹೋಗ್ತಾ ಅಂತ ನೀವು ತಿಳ್ಕೊಂಡಿರ್ಬೇಕು. ನಾವು ಬೀದರ್ಲಿಂದಂತೂ ನೀವು ಎಲ್ಲಾದರೂ ಹೋಗ್ರಿ, ನೀವು ರಿಟೈರ್ಮೆಂಟ್ ಆಗಿ ಹೋಗ್ರಿ, ಎಲ್ಲಾದರೂ ಹೋಗ್ರಿ, ನಾವಂತೂ ನಿಮಗೆ ಕೋರ್ಟ್ ನ್ಯಾಯಾಲಯಕ್ಕಂತೂ ನಾವು ನಿಮ್ಗೆ ಅಡ್ಡಾಡಿಸೋದಂತೂ ಖಚಿತವಾದಂತ ಹೇಳಿ ಬಗ್ಗೆಯಾಗಿ ಇವತ್ತ ನಮ್ಮ ಕೇಂದ್ರ ಸರ್ಕಾರ ಕರಾಳ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದೆ ಗೆಳೆಯರೆ. ಏನು NRC ನಮ್ಮ ತಾಯದಿಂದರಿಗೆ ಗುರ್ತಾಗಲ್ಲ. ಸ್ಪೆಷಲಿವಾಗಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಾವು ಮುಗಿದ ಜನ ನಾವೇನಿದ್ದೀವಿ, ನಮ್ಮ ಈ ಕಾನೂನುಗಳು ಕೇಂದ್ರ ಸರ್ಕಾರಗಳು ಕರಾರು ಕಾನೂನುಗಳನ್ನು NRC ಇಂಥವೆಲ್ಲ ಕಾನೂನುಗಳು ತೆಗೆದುಕೊಂಡು ಬಂದ ಕೃಷಿ ಅನ್ನೋದಂದ್ರೆ ನಮ್ಮ ಜನರಿಗೆ ಹಿಂದೆ ಏನದಪ್ಪ ಅಂದರೆ ನಮ್ಮ ಓಟಿನ ಅಧಿಕಾರದಿಂದ ದೂರನ್ನು ಇಕ್ಕಿದ್ರು. ಅದೇ ಈ ಜನರಿಗೆ ಏನಪ್ಪ ಅಂದರೆ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಒಂದು ಕಡೆ ಸೇರಿಬಿಟ್ಟು ನಮ್ಮ ಅಧಿಕಾರನ ಕಸ್ಕೊಳ್ತಾರಂಬ ದೃಷ್ಟಿಲಿಂದ ಏನು ಹೆದರ್ಬಿಟ್ಟು ನರೇಂದ್ರ ಮೋದಿ ಅವರು ಏನದ ಒಂದು ಕಾನೂನನ್ನು ಪಾಸ್ ಮಾಡಿದರೆ. ಅದು ಏಪ್ರಿಲ್ 1ರಿಂದ ಏನೋ ಸೆನ್ಸಸ್ ಅಂದರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಪ್ರಾರಂಭ ಮಾಡಿದಾಗ ನೀವು ಯಾರು ಕೂಡ ಏನದಂದ್ರೆ ಅವ್ರು ಏನು ಕೇಳಕ್ ಬಂದಾಗ ನೀವು ಯಾರು ದಯಮಾಡಿ ಏನೋ ಹೆದರಲ್ದೇನೆ ಏನದಂದ್ರೆ ಯಾರು ನೀವು ಒಪ್ಪುಗಳಕ್ಕೆ ವಾಪಸ್ ಕಳಿಸ್ಬಿಡ್ರಿ. ಅದು ಏನಾಗ್ತದೆ ನೋಡೋಣ. ಅದು ನಾವು ಬೀದರ್ ಅಂತಿಲ್ಲ, ಇದು ಭಾರತ ದೇಶ ತುಂಬ ನಡೀತಾ ಇದೆ, ಎಲ್ಲರೂ ವಿರೋಧ ನಡೀತಾ ಇದೆ. ಬಹುಶಃ ಎಷ್ಟೋ ತಿಂಗಳು ಹಿಡ್ಕೊಂಡು ಕಸಿ ಅನ್ನೋದಂದ್ರೆ ದಿಲ್ಲಿದಲ್ಲಿ ನಮ್ಮ ಹೆಣ್ಮಕ್ಳು ನೀರು ಉಪವಾಸ ಇಲ್ದೇನೆ ಕೆಲವು ಗುಂಡಾಗಳಿಗೆ ಏನು ಬಂದು ಕೊಟ್ಟು ಕಸಿ ಅನ್ನೋದಂದ್ರೆ ಫೈರಿಂಗ್ ಮಾಡೋಕ್ಕೆ ಹೆದರ್ ಕಸಿ ಓಡಿಸ್ಬೇಕನ್ನೋಂಥ ದಿಕ್ಕಿನಲ್ಲಿ ಕೂಡ ಮಾಡ್ಕೋತ ಕಸಿ ಬಂದಿದ್ದಾರೆ. ಅಲ್ಲಿನ ಹೆಣ್ಮಕ್ಳು ಯಾವುದಕ್ಕೆ ಹೆದರಲ್ದೇನೆ ಅನ್ನೋದಂದ್ರೆ ಇವತ್ತಿನವರೆಗೂ ಧರಣ ಕಂಟಿನ್ಯೂ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗ ಬೇರೆ ಬೇರೆ ಜಿಲ್ಲೆದಲ್ಲೆಲ್ಲ ಧರಣ ಕಂಟಿನ್ಯೂ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಮ್ಮ ಅಮೃತರಾವ್ ಚಿಂಕೋಡೆ ಅವರು, ನಮ್ಮ ಮನ್ಸೂರ್ ಖಾದ್ರಿ ಅವ್ರ ನೇತೃತ್ವದಲ್ಲಿ ಅದು ನಿರಂತರ ಚಳವಳಿಯನ್ನು ಬೀದರ್ದಲ್ಲಿ ನಡೀತಾ ಇದೆ. ನಾವು ಕೂಡ ಏನದಂದ್ರೆ ನಾವು ನಮ್ಮ ಪರಿಶಿಷ್ಟ ಜಾತಿ ಜನರು ನಾವು ಯಾವಾಗಲೂ ಏನದಂದ್ರೆ ಯಾವಾಗ ಸಂವಿಧಾನ ವಿರೋಧಿ ಆದೇಶಗಳನ್ನು ಯಾವುದೂ ತಿದ್ದುಪಡಿ ಮಾಡಿದ್ರು ನಾವು ವಿರೋಧ ಮಾಡ್ಕೊತಾ ಬಂದಿದ್ದೀವಿ. ಇದಕ್ಕೂ ನಾವು ನಿರಂತರವನ್ನು ವಿರೋಧ ಮಾಡ್ತೇವೆ ಅಂತ ಹೇಳಿ